ಹಾಯ್ ಗೈಸ್. ಹಾಯ್. ನಾನು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಏನೇನು ಮಾಡ್ತೀನಿ, ನನ್ನ ರೂಟೀನ್ ಹೆಂಗಿರುತ್ತೆ ಅಂತ ನಾನು ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಅಡುಗೆ ಮನೇಲಿದ್ದಾರೆ, ಅವರು ಬರಲಿಲ್ಲ ವಿಡಿಯೋಗೆ. ಸೊ ಬೆಳಗ್ಗೆ ನಾನು ದಿನ 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತೀನಿ, ಫುಲ್ ಎಕ್ಸರ್ಸೈಸ್ ಮಾಡ್ತೀನಿ. ಆಮೇಲೆ ಮನೆಗೆ ಬರ್ತೀನಿ, ಅಪ್ಪ ಅಮ್ಮ ಇನ್ನೂ ಮಲಗಿರ್ತಾರೆ. ಸೊ 6 o'clock 7 o'clock ಆ ಟೈಮಿಗೆ ಅಮ್ಮ ಎದ್ದೇಳ್ತಾರೆ. ಸೊ ಅಮ್ಮ ಎದ್ದಿದ ತಕ್ಷಣ ನಾನು ಅವ್ರಿಗೆ ಕಾಫಿ ಮಾಡ್ಕೊಡ್ತೀನಿ. ಸೊ ಕಾಫಿ ಮಾಡಿಕೊಟ್ಮೇಲೆ ಒಂದು 8 o'clock 9 o'clock ಅಪ್ಪ ಎದ್ದೇಳ್ತಾರೆ. ಸೊ ಅವರಿಗೂ ನಾನು ಕಾಫಿ ಮಾಡ್ಕೊಡ್ತೀನಿ, ಎದ್ದಿದ ತಕ್ಷಣ ಕಾಫಿ ಮಾಡ್ಕೊಡ್ತೀನಿ. ಆಮೇಲೆ ತಿಂಡಿ ಮಾಡ್ಬೇಕಲ್ವ. ಸೊ ತಿಂಡಿನೂ ನಾನೇ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮಗೆ ಏನೇನು ಇಷ್ಟ ಅಂತ ಕೇಳ್ಕೊಂಡು ನಾನೇ ತಿಂಡಿ, ನನ್ನ ಕೈಯಾರೆ ತಿಂಡಿ ಪ್ರಿಪೇರ್ ಮಾಡ್ತೀನಿ. ಆಮೇಲೆ ಏನಾಗುತ್ತೆ, ಅಪ್ಪ ಟಿವಿ ನೋಡ್ಕೊಂಡು ಕೂತಿರ್ತಾರೆ, ಅಮ್ಮಂಗೂ ನಾನು ರೆಸ್ಟ್ ಮಾಡಕ್ಕೆ ಹೇಳ್ತೀನಿ. ಆಮೇಲೆ ಮನೆ ಸ್ವಲ್ಪ ಕೆಲಸ ಎಲ್ಲ ಇದ್ರೆ ನಾನು ಮನೆ ಕೆಲಸ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇದೆಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಈ ಜನ್ಮದಂತೂ ಅಲ್ಲ. ಈ ಜನ್ಮದಲ್ಲಿ ಅವಳು ಈ ಕೆಲಸ ಮಾಡೇ ಇಲ್ಲ. ಮಲ್ಕೊಳೋದು ರಾತ್ರಿ 3 ಗಂಟೆ, ಎದ್ದೇಳೋದು ಮಧ್ಯಾಹ್ನ 3 ಗಂಟೆ, ಬೆಳಿಗ್ಗೆ ತಿಂಡಿ ಸ್ಕಿಪ್ಪು. ಸರಿನಾ? ಕಾಲೇಜ್ಗೆ ಹೋಗೋದು ತಿಂಗಳಲ್ಲಿ 8 ದಿವಸ ಅಷ್ಟೇ. ಈ ಸುಳ್ಳು ಸುಳ್ಳು ಸುಳ್ಳು. 1 ರೂಪಾಯಿ ಕೆಲಸ ಮಾಡಲ್ಲ, 1 ರೂಪಾಯಿ ಓದಲ್ಲ. ಮಾಡ್ತಾಳೆ. ಯಾವಾಗ ಆಚೆ ಹೋಗ್ಬೇಕಾ ಫ್ರೆಂಡ್ಸ್ ಜೊತೆ 10 ನಿಮಿಷ ಕೆಲಸ ಮಾಡ್ತಾಳೆ, ಮಿಕ್ಕಿ ಟೈಮಲ್ಲಿ ಏನು ಮಾಡಲ್ಲ. ನೋಡಿ ಈ ಹುಡುಗಿ, ನೋಡಿ ಈ ಹುಡುಗಿ ಅವ್ರ ಅಕ್ಕ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ನಂಗೆ ಅಡುಗೆ ಮಾಡ್ಕೊಟ್ಟಿದ್ರು ನೋಡಿ, ಪಾಯಸ ಮಾಡ್ಕೊಟ್ಟಿದ್ದಾಳೆ. ಇವಳು ಬಿಟ್ರೆ ಇನ್ನೇನಿಲ್ಲ. ಇದು ಸುಳ್ಳು. ಇದು ನನ್ನ ಮನ ಮರ್ಯಾದೆ ಇವಾಗ ಬಂತು, ನಾನೇ ಹೋಗ್ಬಿಡ್ಬೋದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ.